ಇನ್ನು IT-BT ಉದ್ಯೋಗಿಗಳು ಅದೊಂದು ಆರ್ಗನೈಸೇಷನ್ ಇದೆ ಅಂತ ಇವತ್ತು ಗೊತ್ತಾಯ್ತು ನನಗೆ. ಇಂಡಿವಿಜುವಲ್ ಟ್ಯಾಕ್ಸ್ ಪೇಯರ್ಸ್ ಫೋರಮ್ ಅಂತ ಒಂದಿದೆ. ಅಂದರೆ ಇನ್ಕಮ್ ಟ್ಯಾಕ್ಸ್ ಕಟ್ಟೋರ್ದೊಂದು ಸಂಘಟನೆ ಅಂತ ಅನ್ಕೊಳ್ಳೋಣ ಇದನ್ನ. ಇಂಡಿವಿಜುವಲ್ ಟ್ಯಾಕ್ಸ್ ಪೇಯರ್ಸ್ ಫೋರಮ್ ಅವರು ವರ್ತೂರು ಮತ್ತು ಪಣತ್ತೂರು ಭಾಗದಲ್ಲಿರುವಂಥ ಇಂಡಿವಿಜುವಲ್ ಟ್ಯಾಕ್ಸ್ ಪೇಯರ್ಸ್ ಅವರು ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ, ಇನ್ಫ್ರಾಸ್ಟ್ರಕ್ಚರ್ ಸರಿ ಮಾಡಿ ಆಮೇಲೆ ಟ್ಯಾಕ್ಸ್ ಕೇಳಿ ಅಂತ. ಸೌಲಭ್ಯ ಒದಗಿಸಿ ಆ ನಂತರ ಆಸ್ತಿ ತೆರಿಗೆ ಕೇಳಿ, ಪ್ರಾಪರ್ಟಿ ಟ್ಯಾಕ್ಸ್ ನಾವು ಕಟ್ಟಬೇಕು ಅನ್ನೋದಿದು ನಮ್ಮ ಮನೆ ಮುಂದಿನ ರೋಡ್ ಸರಿ ಮಾಡಿ ಅಂತ ಈ ಪತ್ರ. ಈ ಭಾಗ ವರ್ತೂರು ಪಣತ್ತೂರು ಈ ಭಾಗ ಒಂದು ವರ್ಷಕ್ಕೆ 800 ಕೋಟಿ ರೂಪಾಯಿ ಟ್ಯಾಕ್ಸ್ ಕಟ್ಟುತ್ತೆ. ಅತಿ ಹೆಚ್ಚು ಈ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋರು ವಾಸವಾಗಿರುವಂಥ ಪ್ರದೇಶ ಇದು. ಕಿರಣ್ ಮಜುಮ್ದಾರ್ ಶಾ ನೆನ್ನೆ ಟ್ವೀಟ್ ಮಾಡಿದ್ರು, ಇವತ್ತು ಇವರದ್ದು ಪತ್ರ. ಕೆಲವರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ನಾವು ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ಳಿಲ್ಲ ಏನಂದರೆ, ಮಹದೇವಪುರದವರು ಎಸ್ಪೆಷಲಿ ನಾವು ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ರೆವಿನ್ಯೂ ಬರ್ತಾ ಇರೋದು IT-BT ಸೆಂಟ್ರ್ ಇರೋದು. ಇದು ಡೆಮಾಲಿಷನ್ ಮಾಡಿದ್ದಾರೆ, ಆದರೆ ರೋಡು ಕ್ಲಿಯರ್ ಮಾಡಿ ಡ್ರೈನೇಜು ಕ್ಲಿಯರ್ ಮಾಡಿ ನಮಗೆ ವ್ಯವಸ್ಥೆ ಮಾಡಿಕೊಡ್ತಾ ಇಲ್ಲ. ಆದಷ್ಟು ಬೇಗನೆ ನಮ್ಮ ಗ್ರಾಮಕ್ಕೆ ಒಂದು ಮುಕ್ತಿ ಕೊಳ್ಳಿ. ನಾವು ತುಂಬ ಸಫರ್ ಆಗ್ತಾ ಇದ್ದೀರಿ. ನಾವು ಇನ್ಕಮ್ ಟ್ಯಾಕ್ಸ್ ಫೋರಮ್ ಕಡೆಯಿಂದ ನಾವು CM ಅವ್ರಿಗೆ ಒಂದು ಪತ್ರ ಬರೆದಿದ್ದೀವಿ. ಏನಂದರೆ ಇಲ್ಲೊಂದು 25,000 ಅಪಾರ್ಟ್ಮೆಂಟ್ಗಳಿದ್ದಾವೆ. ಅದರಿಂದ ವಾರ್ಷಿಕವಾಗಿ 800ರಿಂದ 1,000 ರೂಪಾಯಿ ಪ್ರಾಪರ್ಟಿ ಟ್ಯಾಕ್ಸ್ ಅಲೋನ್. ನೀವು ರಸ್ತೆ ಪರಿಸ್ಥಿತಿ ನೋಡ್ಬೋದು. ನಾನು ಟ್ಯಾಕ್ಸ್ ಪೇ ಮಾಡೋದು ರೋಡ್ಗೆ, ರೋಲರ್ ಕೋಸ್ಟರ್ಗೆಲ್ಲ ಅಂತ ನಾವು T-ಶರ್ಟ್ಗಳ ಮೇಲೆ ಹಾಕ್ಕೊಂಡು ಓಡಾಡೋ ಪರಿಸ್ಥಿತಿ ಆಗಿದೆ. ನಾವು CM ಸಿದ್ದರಾಮಯ್ಯ ಅವ್ರಿಗೆ ಲೆಟರ್ ಬರೆದಿದ್ದೀವಿ, ನಾವು ಇನ್ನೂ ಟ್ಯಾಕ್ಸ್ ಪೇ ಮಾಡಿಲ್ಲ, ದಯವಿಟ್ಟು ಟ್ಯಾಕ್ಸ್ ರಿಬೇಟ್ ಕೊಟ್ಬಿಡಿ. ನಮ್ಮ ಟ್ಯಾಕ್ಸ್ನ ನಾವೇ ಪೂಲ್ ಮಾಡ್ಕೊತೀವಿ. ಇಲ್ಲಿ ರೋಡ್ಗಳು ಹಾಕಿದೆ, ಡ್ರೈನೇಜ್ಗೆ ನೀರು ಹೋಗ್ತಾ ಇಲ್ಲ, ರೋಡ್ ಮೇಲೆ ನಿಂತ್ಕೊಂಡ್ರೆ. ನಾನಿರೋದು ಈ ಕಡೆ, ನೀವು ಬೆಂಗಳೂರಿನ ಜಿಯೋಗ್ರಫಿ ಗೊತ್ತಿದ್ರೆ ಏರ್ಪೋರ್ಟ್ ಕಡೆ ಇರ್ತೀನಿ ನಾನು. ನಮ್ಮ ಕಡೆ ರಸ್ತೆಗಳೇ ಕೆಟ್ಟು ಹೋಗಿವೆ ಅಂತ ಬಹಳ ಸಿಟ್ಟಿನಲ್ಲಿ ಮಾತಾಡ್ತಿದ್ದೆ, ಬೇಜಾರಿನಲ್ಲಿ ಮಾತಾಡ್ತಿದ್ದೆ. ಕೆಲವು ದಿನಗಳ ಹಿಂದೆ, ತಿಂಗಳುಗಳ ಹಿಂದೆ ಅನ್ಕಡಿ, ಆ ಕಡೆ ಹೋದೆ ರೀ. ಅಯ್ಯೋ, ಒಂದು ಸಲ ಹೊಸೂರು ರೋಡ್ ಕಡೆ ನಾನೇ ಗಾಡಿ ಓಡಿಸ್ಕೊಂಡು ಹೋಗಿದ್ದು. ಅಯ್ಯೋ, ಯಾಕಾರು ಬಂದು ಅನ್ನಿಸ್ಬಿಡ್ತು. ಈ ಬೆಂಗಳೂರಿನ ಸೆಂಟ್ರಲ್ನಲ್ಲಿ, ನಾರ್ತ್ನಲ್ಲಿ ಇರುವಂಥವರು ರಸ್ತೆಗಳ ಪರಿಸ್ಥಿತಿಗೆ ಸರ್ಕಾರವನ್ನು ಬೈತಾ ಇದ್ದರೆ ಒಂದು ಸಲ ಹೋಗಿ ಬನ್ನಿ ಆ ಕಡೆ. ಈ ಬನ್ನೇರುಘಟ್ಟ, ವರ್ತೂರು ಹೋಗ್ಬನ್ನಿ ಆ ಕಡೆ, ಗೊತ್ತಾಗತ್ತೆ ನಿಮಗೆ. ನಾವು ಭಾಗ್ಯವಂತರು ಅನ್ನಿಸ್ಬಿಡ್ತೀವಿ ಈ ಕಡೆ ಇರೋರು. ಇಷ್ಟು ಅಂದರೆ ಅಲ್ಲಿ ಹಾಳಾಗಿರೋಷ್ಟು ಹಾಳಾಗಿಲ್ಲ ಇಲ್ಲಿ ರಸ್ತೆಗಳು. ಪುಣ್ಯವಂತರು, ಭಾಗ್ಯವಂತರು ನಾವು. ಸಾಫ್ಟ್ವೇರ್ ಇಂಡಸ್ಟ್ರಿಯವರೇ ಹೆಚ್ಚು ಇರುವಂಥ ಪ್ರದೇಶಗಳಲ್ಲಿ ಹಾಗಿದೆ ಪರಿಸ್ಥಿತಿ. ಅಂದರೆ ಅವರಿರುವಲ್ಲಿ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇರಬೇಕು, ಉಳಿದವ್ರು ಇರುವಲ್ಲಿ ಕಡಿಮೆ ಇನ್ಫ್ರಾಸ್ಟ್ರಕ್ಚರ್ ಇರಬೇಕು. ಐ ಡೋಂಟ್ ಮೀನ್ ಟು ಸೇ ದ್ಯಾಟ್, ಬಟ್ ಅಲ್ಲಿ ಗಾಡಿ ಓಡಿಸೋದು ಏನೋ ಹಿಂದೆ ಮಾಡಿದ ಪಾಪಕ್ಕೆ ಈಗಲೇ ಶಿಕ್ಷೆ ಸಿಗ್ತಿದೆಯೇನೋ ಅನ್ನೋ ಹಾಗಿದೆ. ಅಷ್ಟಂದ್ರೆ ಅಷ್ಟು ಇನ್ಫ್ರಾಸ್ಟ್ರಕ್ಚರ್ ಹಾಳಾಗೋಗಿದೆ ಅಲ್ಲಿ. ನೀವು ಯಾವ್ದಾದ್ರು ಒಂದು ಡೆಸ್ಟಿನೇಷನ್ 5-6 ಕಿಲೋಮೀಟರ್ ದೂರದ ಡೆಸ್ಟಿನೇಷನಿಗೆ ಗೂಗಲ್ ಮ್ಯಾಪ್ ಹಾಕಿಬಿಟ್ರೆ ಗೂಗಲ್ ಮ್ಯಾಪ್ ಹೇಳ್ಬಿಡುತ್ತೇನೋ, ಅಯ್ಯೋ ಪುಣ್ಯಾತ್ಮ ಈ ಕಡೆ ಯಾಕೆ ಬಂದಿಯೋ ಅಂತ. ಹಾಗಿದೆ ಪರಿಸ್ಥಿತಿ. ಗೂಗಲ್ ಮ್ಯಾಪ್ನಲ್ಲಿ ನೀವು ಇರುವ ಜಾಗದಿಂದ ತಲುಪಬೇಕಾದ ಜಾಗದ ತನಕ ಕಾಣಿಸೋದು ಬರೀ ಕೆಂಪುಗೆರೆನೇ. ಸೊ ಈ ಕಡೆ ಬೆಂಗಳೂರಿನ ಈ ಭಾಗದಲ್ಲಿರೋರು ಇದ್ದುದರಲ್ಲೇ ಪುಣ್ಯವಂತರು ಅಂತ. ಅಲ್ಲಿನ ರಸ್ತೆಗಳನ್ನು ನೋಡಿದ ಮೇಲೆ ಇಲ್ಲಿನ ರಸ್ತೆಗಳನ್ನು ಬೈಯೋದೇ ಬಿಟ್ಬಿಟ್ಟೆ ನಾನು. ಇಷ್ಟಾರು ಇದೆಯಲ್ಲ, ನಾವೇನೋ ಸೌಭಾಗ್ಯವಂತರು ಅಂತ ಅನ್ನಿಸ್ಬಿಡ್ತು. ಮುಂದಿನ ಸುದ್ದಿಗೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.